ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ತತ್ವಾರ, 6 ಸಹೋದರರು ಮತ್ತು 3 ಸಹೋದರಿಯರ ತುಂಬು ಸಂಸಾರ, ವಿದ್ಯಾಭ್ಯಾಸದ ಗಂಧ ಗಾಳಿಯಿಲ್ಲದ ಪೋಷಕರು. ಈ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಪೋರ ಇವತ್ತಿಗೆ ಹತ್ತೂರಲ್ಲಿ ಜನಸೇವಕ. ಹೆತ್ತವರು ಹೆಮ್ಮೆ ಪಡುವಂತೆ, ಊರ ಜನ ಸಂಭ್ರಮಿಸುವಂತೆ ಬೆಳೆದ ಇವರು ಮಹಾವೀರ್ ಲಕ್ಷ್ಮಣ್ ಮೋಹಿತೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಇವರು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಕಲ್ಲೋಳ ಗ್ರಾಮದ ನಿವಾಸಿ. ಪರಿಶಿಷ್ಟ ಬಡ ಕುಟುಂಬದಲ್ಲಿ 1969 ಜುಲೈ 22ರಂದು ಜನನ. ತಂದೆ ಲಕ್ಷ್ಮಣ್, ತಾಯಿ ಜಕ್ಕವ್ವ. ಹೆತ್ತವರ ಜೊತೆ ಕೂಲಿ ಮಾಡುತ್ತಿದ್ದ ಬಾಲ್ಯದ ದಿನಗಳಲ್ಲೇ ಇವರ ಮನಸ್ಸು ಜಾಗೃತವಾಗಿತ್ತು. ಸಮಾಜದಲ್ಲಿ ಪರಿವರ್ತನೆಗೆ ಶಿಕ್ಷಣ, ಸಮಾನತೆಯ ಅಗತ್ಯ ಮನಗಂಡ್ರು. 1993ರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜಯಬೇರಿ ಜೀವನದ ಗೆಲುವಿಗೆ ಮುನ್ನುಡಿ ಬರೆದಿತ್ತು. ಕಳೆದ 3 ದಶಕಗಳಲ್ಲಿ ಹಂತ ಹಂತವಾಗಿ ಮೇಲ್ಪಂಕ್ತಿಗೆ ಬಂದಿದ್ದಾರೆ. ಕಾಂಗ್ರೆಸ್ ನಾಯಕರಾದ ಪ್ರಕಾಶ್ ಹುಕ್ಕೇರಿ, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಮಾರ್ಗದರ್ಶನ ಇವರಿಗೆ ಸಿಕ್ಕಿದೆ. ಕ್ಲಾಸ್ 1 ಗುತ್ತಿಗೆದಾರರಾಗಿ ಚಿಕ್ಕೋಡಿಯಲ್ಲಿ 10 ಕೆಲಸ ಪ್ರಾಮಾಣಿಕತೆಯಿಂದ ಮಾಡಿದ್ದಾರೆ. ರಾಯಬಾಗ ಕ್ಷೇತ್ರ ಇವರ ಕರ್ಮ ಭೂಮಿಯಾಗಿದೆ. ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಹಾಲಿ ಶಾಸಕರ ಸೊಸೆಯ ವಿರುದ್ಧ ತಮ್ಮ ಸೊಸೆ ಕಣಕ್ಕಿಳಿಸಿ ಗೆಲ್ಲಿಸಿದ್ದು ಮೈಲಿಗಲ್ಲು. 2018ರಲ್ಲಿ ರಾಯಬಾಗ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ವಿಧಾನಸಭೆಗೆ ಚುನಾವಣೆಗೆ ಸ್ಪರ್ಧಿಸಿ ಸೋತ್ರು ಕುಗ್ಗಲಿಲ್ಲ. 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದರೂ ವಿಜಯಲಕ್ಷ್ಮಿ ಒಲಿಯಲಿಲ್ಲ. ಹಾಗಿದ್ರೂ ರಾಯಬಾಗಕ್ಕೆ 40 ಕೋಟಿಗೂ ಹೆಚ್ಚು ವೆಚ್ಚದ ಅಭಿವೃದ್ಧಿ ಕಾಮಗಾರಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ರಾಜಕೀಯದ ಮೂಲಕ ಸಮಾಜ ಸೇವೆ ಜೊತೆಗೆ ವೈಯಕ್ತಿಕವಾಗಿ ನೊಂದವರಿಗೆ ನೆರವಾಗುತ್ತಿದ್ದಾರೆ. ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ, ಆಸ್ಪತ್ರೆ ಸೇರಿದ ಅಸಹಾಯಕರಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಕಷ್ಟ ಅಂತ ಬೇಡಿ ಬಂದವರಿಗೆ ಕೈಲಾದ ನೆರವು ನೀಡಿದ್ದಾರೆ. ಜನಕಾಗೆ ಕನಸ ಕೋಟೆ ಕಟ್ಟಿದ ಇವರ ಬದುಕಿನಲ್ಲಿ ಯಶಸ್ಸಿಗೆ ಪೂರಕ ಶಕ್ತಿಯಾಗಿದ್ದಾರೆ ಪತ್ನಿ ಗೀತಾ. ಸಮಾಜದಲ್ಲಿ ಸೋತವರಿಗೆ ಸ್ಫೂರ್ತಿಯಂತಿರುವ ಮಹಾವೀರ್ ಮೋಹಿತೆ ಅವರಿಗೆ ಕರುನಾಡ ಕಣ್ಮಣಿ ಪ್ರಶಸ್ತಿ ನೀಡಿ ಗೌರವಿಸಲು ಪವರ್ ಟಿವಿ ಹೆಮ್ಮೆ ಪಡುತ್ತದೆ.